ಹೊಸ ಕರ್ನಾಟಕದ ನಿರ್ವಹಣೆಗೆ ಒಬ್ಬ ಧೀಮಂತ ನಾಯಕ, ಇವತ್ತು ಆಧುನಿಕ ಕರ್ನಾಟಕದ ಒಂದು ಮಹಾ ಶಿಲ್ಪಿ, ಬೆಂಗಳೂರಿನ ಜಾಗತಿಕ ಮಟ್ಟಕ್ಕೆ ಇದನ್ನ ತೆಗೆದುಕೊಂಡೋಗಿದ್ದು. ನಾನು ಆಗಾಗ ಹೇಳ್ತಾ ಇದ್ನಲ್ಲ, ಅಟಲ್ ಬಿಹಾರಿ ವಾಜಪೇಯಿ ಏರ್ಪೋರ್ಟ್ ಫೌಂಡೇಶನ್ ಬಂದಿದ್ರು, ಆಗ ಹೇಳುದು ನಾನು ಎಷ್ಟೋ 3-4 ಕಡೆ ಈ ಭಾಷಣದಲ್ಲಿ ಹೇಳಿದ್ದೇನೆ. ವರ್ಲ್ಡ್ ಲೀಡರ್ಸ್ ಫಸ್ಟ್ ಯೂಸ್ ಟು ಕಮ್ ಟು ಡೆಲ್ಲಿ, then they used to go to Calcutta, then they used to go to Mumbai, they used to go to Bangalore, they used to go to Chennai. Now the situation has changed. Those leaders are first coming to Bangalore and then they are coming to Delhi ಅಂತ ಹೇಳಿ S.M. ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಆಡಿದಂತ ಮಾತು ಅಟಲ್ ಬಿಹಾರಿ ವಾಜಪೇಯಿ ಇವತ್ತು ಇದೆ. ಸೊ ಹಂಗೆ ಇವತ್ತು ಬಹಳ ಅವ್ರು ಮಾತಾಡ್ಬೇಕಾದ್ರೆ ಬಹಳ ತೂಕ, ಮತ್ತೊಂದು ಮೊಯ್ಲಿ ಸಾಹೇಬ್ ಹೇಳ್ದಂಗೆ ಪ್ರತಿ ಒಂದೊಂದು ಮಾತುಗೂ ಬಹಳ ತೂಕದಿಂದ ಯಾರ ಮನ್ಸಿಗೂ ನಯಿಸ್ಲಿಲ್ಲ. ನನಗೆ ನನ್ ಬಟ್ಟೆ ಸರಿಯಾಗಿ ಆಗ್ತಿರ್ಲಿಲ್ಲ, ಸ್ವಲ್ಪ ಹೆಂಗ ದೊಳ ಪಗಳೇನ ಹಾಕೊಂಡು ಹುಡುಗಾಟ ಇನ್ನ ನಡೀತಾ ಇತ್ತು. ಒಂದಿನ ಮೇಲ್ಕಿ ಕೆಳಗಡೆ ನೋಡ್ತಾ ಇದ್ರು, ಏನ್ ನೋಡ್ತಾ ಇದ್ರ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಆಟಿನಲ್ಲಿ ಬಂದ್ರೆ ಬಾಯಿಗೆ ಆಟಿನ ಅಂತ ಕರೆದ್ರು, ಇವನಿಗೆ ಸ್ವಲ್ಪ ಬಟ್ಟೆ ಹೊಲ್ಸೆ ಅಂತ ಅಂದ್ರು. ಸೊ ಬಾಂಬೆಯಿಂದ ನನ್ನ ಫ್ರೆಂಡ್ ಒಬ್ಬ ಟೈಲರ್ ಅವರೇ ಕರ್ಸ್ಬಿಟ್ಟು 10 ಜೊತೆ ಬಟ್ಟೆನ ನನ್ಗೆ ಹೊಲ್ಸಿ ಹೆಂಗ್ ಬಟ್ಟೆ ಹಾಕ್ಬೇಕು ಅಂತ ಸ್ವಲ್ಪ ಹೇಳ್ಕೊಟ್ರು, ಬಟ್ಟೆ ಹೊಲ್ಸೆ. ಆ ರೀತಿ ಅವ್ರು ತಯಾರು ಮಾಡ್ತಿದ್ರು. ರೀಸೆಂಟ್ ಆಗಿ ನನಗೆ ಬೈಸ್ಕೊಂಡೆ ನಾನು, ಅವ್ರು ಯಾವಾಗ್ಲೂ ಬೈತಿಲ್ಲ, ಅವ್ರು ಹೇಳ್ದಂಗೆ ಮಖ ತಿರ್ಸ್ಕೊಂಡು ಹೊಂಟೋಗ್ತಿದ್ರು, ಮಖ ತಿರ್ಸ್ಕೊಂಡು ಹೊರಟೋಗ್ಬಿಡ್ತಿದ್ರು. ಏನಾದ್ರು ತಪ್ಪು ಮಾಡಿದ್ರೆ ಬೇಕಾದಷ್ಟು ಆಗಿದೆ ಅಂತ ಘಟನೆಗಳೆಲ್ಲ ಬೇಕಾದಷ್ಟು, ಅದ್ಯಾವುದೋ ಎಲೆಕ್ಷನ್ಗಳಲ್ಲಿ, ಲೋಕಲ್ ಬಾಡಿ ಎಲೆಕ್ಷನ್ಸ್ ಅಲ್ಲಿ, KMF ಎಲೆಕ್ಷನ್ ಅಲ್ಲಿ, ಇವೆಲ್ಲ ಸ್ವಲ್ಪ ನನ್ನ ಮೇಲೆಲ್ಲ ಸಿಟ್ ಮಾಡ್ಕೊಂಡದ್ರಿಂದ ಬೇಕಾದಷ್ಟು ಘಟನೆಗಳಿದೆ. ಕೆಲವರೆಲ್ಲ ಹೋಗಿ ಚಾಡಿ ಹೇಳ್ತಿದ್ದೆಲ್ಲ ಬೇಕಾದಷ್ಟು ಇದೆ, ಅವೆಲ್ಲ ಏನೇನೋ ಇದೆ, ಅದೆಲ್ಲ ಬೇರೆ ಸಂದರ್ಭದಲ್ಲಿ ಹೇಳ್ತೀನಿ. ಮೊನ್ನೆ ರೀಸೆಂಟ್ ಆಗಿ ನನಗೊಂದ್ಸತಿ ಬೈದಿದ್ ಯಾವಾಗ ಅಂತಂದ್ರೆ, ನಾನು ಜೈಲಿಂದ ಬಂದು ಈಚೆ ಆದ್ಮೇಲೆ ನಾನು ಹಿಂಗೆ ನನಗೆ ಅಪೋಸಿಷನ್ ಲೀಡರ್ ಮಾಡ್ಬೇಕು ಅನ್ನೋದು ಒಂದು ಚಿಂತನೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಬಿಟ್ಟಿದ್ರು, ದಿನೇಶ್ ಗುಂಡೂರಾವ್ ಸಿದ್ದರಾಮಯ್ಯನವರು ಇಬ್ರು ರಾಜೀನಾಮೆ ಕೊಟ್ಟಿದ್ದಾಗ ಅಪೋಸಿಷನ್ ಲೀಡರ್ ನನ್ನ ಮಾಡ್ಬೇಕು ಅನ್ನೋದು ಒಂದು ದೊಡ್ಡ ಚರ್ಚೆ ನಡೀತಾ ಇತ್ತು. ನನಗೆ ಜೈಲಲ್ಲಿ ಇದ್ದಾಗ ಬಂದು ಸೋನಿಯಾ ಗಾಂಧಿ ನನಗೆ ಹೇಳಿದ್ರು, ನಾನು ಈಗ ಹೇಳಕ್ ನಾನು ತಯಾರಿಲ್ಲ. ಅದಾದ್ಮೇಲೆ ಏನು ಹೇಳಿದ್ರು ಅದನ್ನು ನಾನು ಇಲ್ಲಿ ಹೇಳಕ್ ತಯಾರಿಲ್ಲ. ನಾನು ಸುಮ್ನೆ ಇದ್ದಕ್ಕಿದ್ದಂಗೆ ನನಗೆ ಕಾರು ಮನೆಗೋಸ್ಕರ ನಾನು ರಾಜಕಾರಣ ಮಾಡೋದಿಲ್ಲ, ನನಗೆ ಅವಶ್ಯಕತೆ ಇಲ್ಲ, ನನ್ಗೆ ವಿರೋಧ ಪಕ್ಷದ ನಾಯಕ ಅಂತ ಪೇಪರ್ ಎಲ್ಲ ಬರೆದು ಬಿಟ್ಟಿದ್ರು, ನಾನು ಇಲ್ಲ ಅಂತ ಹೇಳ್ಬಿಟ್ಟಿದ್ದೆ. ಅದನ್ನ ಟಿವಿಲಿ ನೋಡ್ಬಿಟ್ಟು ಫೋನ್ ಮಾಡ್ರು, ಏನ್ ನನ್ ಬೆಲೆ ಗೊತ್ತಿದ್ಯಾ ನಿನ್ಗೆ? ಅದೊಂದು ಕಾನ್ಸ್ಟಿಟ್ಯೂಷನ್ ಪೋಸ್ಟ್, ನೀನ್ ಕಾರು ಬಂಗ್ಲಾಗೆ ನಿನ್ಗೆ ಯಾರು ಸ್ಥಾನ ಕೊಡ್ತಾರ? ಎಂತೆಂಥವ್ರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ, ನೀನ್ ಹಂಗೆಲ್ಲ ಮಾತಾಡೋದು ಸರಿ ಇಲ್ಲ, ಟು ರೆಕ್ಟಿಫೈ ದಟ್ ಮಿಸ್ಟೇಕ್ ಅಂತೇಳಿ ನನಗೆ ಫೋನ್ ಅಲ್ಲಿ ಬೈದ್ರು. ಆಮೇಲೆ ಇನ್ನೊಂದು ವಾರ ಆದ್ಮೇಲೆ ಯಾವ್ದೋ ಸಂದರ್ಭದಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿ ಅದನ್ನ ರೆಕ್ಟಿಫೈ ಮಾಡಿದೆ. ಆಮೇಲೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಅದೇ ಇಲ್ಲೇ ಅಧಿಕಾರ ತೆಗೆದುಕೊಂಡೆ. ಇವತ್ತು ಇಷ್ಟೆಲ್ಲ ಒಂದು ದೊಡ್ಡ ಸೇವೆ ಮಾಡಕ್ಕೆ ಕಳೆದ 4 ವರ್ಷದಿಂದ 5 ವರ್ಷದಿಂದ ಒಂದು ಅವಕಾಶ ಸಿಕ್ಕಿದೆ, ನಾವು ಮಾಡ್ಕೊಂಡು ಬರ್ತಾ ಇದೀವಿ. ಹಂಗೆ ಇವತ್ತು ಬಹಳ ಪ್ರತಿ ಮಾತಲ್ಲೂ ಕೂಡ ಅಪೋಸಿಷನ್ ಪಾರ್ಟಿಗೆ ಎಷ್ಟು ಚುಚ್ಚಿ ಶಾಲಲ್ಲಿ ಹೊಡೆದಂಗೆ ಚುಚ್ಚಿದ್ರು ಅಂತಂದ್ರೆ ಹೇಳ್ಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಒಂದು ಅವ್ರು ಹೇಳ್ದಂಗೆ ಪ್ರತಿ ಒಂದು ಪೊಲಿಟಿಕಲ್ ಡಿಸಿಷನ್ಸ್ಗೆ ನಾವೇನೇ ಮಾಡೋದು ಒಂದು ಹೇಳ್ತೀನಿ ಕೇಳಿ. ನಮ್ಮ KM ನಾರಾಯಣ್ ಸೀಟ್ ಕೊಡ್ಬೇಕು ಅಂತ ತೀರ್ಮಾನ, ಅದು ಒಕ್ಕಲಿಗರಿಗೆ ಕೊಡಬೇಕು ಅಂತ. ಆಮೇಲೆ ರಾಜಾಜಿನಗರದಲ್ಲಿ ಇವ್ರಿಗೆ ಅಲ್ಲೊಬ್ ನಾಗರಾಜ್ ಕೊಡ್ಬೇಕು ಅಂತ ಮಾಜಿ ಮೇಯರ್ ಮಾಡಿದ್ರು. ಸರ್ ಪೊಲಿಟಿಕಲಿ ಹಂಗ ಆಗಲ್ಲ ಸರ್, ನೀವು ನಾಗರಾಜ್ ಕೊಡ್ಬೇಕು ಅಂತ ತೀರ್ಮಾನ ಆಯ್ತು. ಫೈನಲ್ ಆಗೋಗಿತ್ತು. ಆಮೇಲೆ ಕೊನೆಗೆ ಸರ್ ಹಂಗ ಆಗಲ್ಲ, KM ನಾರಾಯಣ್ ಹೆಲ್ತ್ ಸ್ವಲ್ಪ ಪ್ರಾಬ್ಲಮ್ ಇದೆ, ಇಲ್ಲೆಲ್ಲ ಮುಳುಗುಂದಿದ್ದಾರೆ, ಅವನಿಗೆ ಹೆಲ್ತ್ ಪ್ರಾಬ್ಲಮ್ ಇದೆ, ಬೇಡ, ಇವನು ಕೌನ್ಸಿಲರ್ ಕಾರ್ಪೊರೇಟ್ರು, ಅವ್ನು ಗೆಲ್ತಾನೆ ಸರ್, ಅವನು ಶೆಡ್ಯೂಲ್ ಕ್ಯಾಸ್ಟ್ ಹುಡುಗ, ಏನೋ ಮಾಡ್ತಾನೆ ಅಂದ ತಕ್ಷಣ ಒಪ್ಕೊಂಡು KM ನಾರಾಯಣ್ ಆಮೇಲೆ ಏನೋ ಮಾಡೋಣ, ಅಲ್ಲೂ SM ನಾರಾಯಣ್ ಇವನ್ಗೆ ರಾಜನಗರಕ್ಕೆ ಮಾಡೋಣ ಅಂತೇಳಿ ನರೇಂದ್ರ ಬಾಬುಗೆ, ಇಬ್ರು ಬ್ಯಾಕ್ವರ್ಡ್ ಕ್ಲಾಸ್, ಒಬ್ಬ SC ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್, ಇಬ್ರು ಒಕ್ಕಲಿಗೆ ಕೊಡೋ ಸೀಟು. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಅವರು ಜಾತಿ ಮೇಲೆ ರಾಜಕಾರಣ ಮಾಡಿದವರು. ಪ್ರತಿ ಸಂದರ್ಭದಲ್ಲೂ ಯಾರನ್ನೇ ಕೂಡ ನಮ್ಮವನು, ಜಾತಿಯವನು, ಒಕ್ಕಲಿಗರವನು, ಇವನು ಮೇಜರ್ ಕಮಿಟಿ, ಇವನು ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಯಾವ ಸಂದರ್ಭದಲ್ಲೂ ಕೂಡ ಅವ್ರು ಯೋಚನೆ ಮಾಡ್ತಾರೆ. ಪ್ರತಿಯೊಂದು ಟಿಕೆಟ್ ಕೊಡುವಂತ ಸಂದರ್ಭದಲ್ಲಿ ನಮ್ಮ MP ಗಳಂತೂ ಬೇಕಾದಷ್ಟು ಕಾಟ ಕೊಡ್ತಾ ಇದ್ರು ಬಿಡಿ. ಆಗಿದ್ದಂತ MP ಗಳೆಲ್ಲ ಸೇರಿ ಇದನ್ನ ಜೊತೆಗೆ ತೆಗೆದುಕೊಂಡು ಹೋಗುವಂತ ಸಂದರ್ಭ ಮಾಡಿದ್ದೆ ನಮ್ಮ MP ಗಳು. ಬೇರೆ ಅವ್ರಕ್ಕಿಂತ ಅವ್ರಿಗೆ ಜಾಸ್ತಿ ಇನ್ಫ್ಲೂಯೆನ್ಸ್ ಮಾಡಿದ್ದು ಇದಾರೆ. ಅವತ್ತು ಜಾಫರ್ ಇರ್ಬೋದು, ಬಸವರಾಜ್ ಇರ್ಬೋದು, ಬೇರೆಯವ್ರು ಬಂಗಾರಪ್ಪನವ್ರು ಒಬ್ರು ಬಿಟ್ಟು ಮಿಕ್ಕಿದವರೆಲ್ಲ ಸೇರಿ ಬಹಳ ಪ್ರೆಷರ್ ಬಿಲ್ಡಪ್ ಮಾಡ್ಬಿಟ್ಟು
ಅವ್ರಿಗೆ ಜೊತೆಗೆ ತೆಗೆದುಕೊಂಡು ಹೋಗಂತ ಅವ್ರಿಗೆ ಅನುಕೂಲಕ್ಕೋಸ್ಕರ ಮಾಡಿ ನಮ್ಮ ಸರ್ಕಾರಕ್ಕೆ ಬೇಕಾದಷ್ಟು ಸಮಸ್ಯೆ ಆಯ್ತು. ಬಿಡಿ, ಅದನ್ನೆಲ್ಲ ಬೇರೆ ಚರ್ಚೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.